ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕೇಂದ್ರ ಸರ್ಕಾರದಿಂದ ಹೈನುಗಾರಿಕೆ, ಕುರಿ ಅಥವಾ ಕೋಳಿ ಮತ್ತು ಹಂದಿ ಸಾಕಾಣಿಕೆ ಉದ್ಯಮಗಳಿಗೆ ಅಂತ 25 ಲಕ್ಷದವರೆಗೂ ಕೂಡ ಸಾಲ ಮತ್ತು ಸಬ್ಸಿಡಿನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಈ ಒಂದು ಸ್ಕೀಮ್ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇದೇ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಯೋಜನೆಯ ಉದ್ದೇಶಗಳನ್ನು ನೋಡ್ತಾ ಹೋದರೆ ಗ್ರಾಮೀಣ ಯುವಕರಿಗೆ ಅವರ ಸ್ವಂತ ಉದ್ಯಮ ಮಾಡೋದಕ್ಕೋಸ್ಕರ ಪ್ರೋತ್ಸಾಹ ಮಾಡುವಂಥ ಯೋಜನೆ ಇದಾಗಿದೆ. ಹೈನುಗಾರಿಕೆ ಇರ್ಬೋದು, ಪಶು ಸಾಕಾಣಿಕೆ ಕ್ಷೇತ್ರದಲ್ಲಿ ಉದ್ಯೋಗಗಳನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಮತ್ತು ದೇಶೀಯ ಉತ್ಪಾದನೆ ಹಾಗೂ ಅದರ ಆದಾಯಗಳನ್ನು ಹೆಚ್ಚೋದಕ್ಕೋಸ್ಕರ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಈ ಒಂದು ಸ್ಕೀಮ್ನಲ್ಲಿ ಒಟ್ಟು 25 ಲಕ್ಷದವರೆಗೂ ರೈತರಿಗೆ ಹಾಗೂ ಈ ಒಂದು ಯೋಜನೆಯಲ್ಲಿ ಅಪ್ಲೈ ಮಾಡೋರಿಗೆ ಸಾಲದ ರೀತಿಯಲ್ಲಿ ಕೊಡ್ತಾರೆ. ಇದರಲ್ಲಿ ಒಂದು ಪಾಲನ್ನು ಸಬ್ಸಿಡಿ ರೂಪದಲ್ಲಿ ಕೊಡ್ತಾರೆ. ಈ 25 ಲಕ್ಷ ಏನು ನಿಗದಿತ ಲೋನ್ ಇದೆ ಇದನ್ನು ಹಂತವಾಗಿ ಬಿಡುಗಡೆ ಮಾಡ್ತಾ ಹೋಗ್ತಾರೆ. ಮೊದಲನೇ ಹಂತದಲ್ಲಿ 50% ಹಣನ ಬಿಡುಗಡೆ ಮಾಡ್ತಾರೆ. ಈ ಯೋಜನೆಯಲ್ಲಿ ಪ್ರಗತಿ ಆಗ್ತಾ ಇದ್ದಂತೆ ಅಂದರೆ ಹಂತವಾಗಿ ಇನ್ನು ಉಳಿದಿರುವಂಥ ಹಣವನ್ನು ಬಿಡುಗಡೆ ಮಾಡ್ತಾರೆ. ಈ ಯೋಜನೆಯ ಉದ್ದೇಶಿತ ಉದ್ಯಮಗಳು, ಈ ಯೋಜನೆಯಿಂದ ಯಾವ ಉದ್ಯಮಗಳಿಗೋಸ್ಕರ ಲೋನನ್ನು ಪಡ್ಕೋಬೋದು ಅಂತಂದರೆ ಹೈನುಗಾರಿಕೆ ಅಂದರೆ ಹಸು ಸಾಕಾಣಿಕೆ ಅಥವಾ ಎಮ್ಮೆ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮಾಡೋದಕ್ಕೋಸ್ಕರ, ಕೋಳಿ ಸಾಕಾಣಿಕೆ ಅದು ಬ್ರಾಯ್ಲರ್ ಇರ್ಬೋದು, ಲೇಯರ್ ಕೋಳಿ ಸಾಕಾಣಿಕೆಗೆ ಮತ್ತು ಹಂದಿ ಸಾಕಾಣಿಕೆಗೆ ಈ ಒಂದು ಯೋಜನೆಯಿಂದ 25 ಲಕ್ಷದವರೆಗೂ ಕೂಡ ನೀವು ಲೋನನ್ನು ಪಡ್ಕೊತಾ ಹೋಗ್ಬೋದು. ಈ ಯೋಜನೆಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ಏನೇನು ಅರ್ಹತೆ ಇರಬೇಕು ಅಂತಂದರೆ ನೀವು ಸ್ವಸಹಾಯ ಗುಂಪುಗಳಲ್ಲಿ ಇರಬೇಕು ಅಥವಾ ರೈತರ ಉತ್ಪಾದಕ ಸಂಘದಲ್ಲಿ ಇಲ್ಲ ವೈಯಕ್ತಿಕ ವ್ಯಕ್ತಿಗಳಾದ್ರೂ ಕೂಡ ಪರವಾಗಿಲ್ಲ. ಜಂಟಿ ಹೊಣೆಗಾರಿಕೆ ಗುಂಪುಗಳಲ್ಲೂ ಕೂಡ ನೀವು ಜಾಯಿನ್ ಆಗಿದ್ದರೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಅರ್ಹತೆ ಸಿಗ್ತಾ ಹೋಗುತ್ತೆ. ಈ ಒಂದು ಯೋಜನೆಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ಯಾವ ದಾಖಲೆಗಳು ಬೇಕಾಗ್ತವೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪ್ಯಾನ್ ಕಾರ್ಡ್, ಬ್ಯಾಂಕ್ ಖಾತೆಯ ಸ್ಟೇಟ್ಮೆಂಟ್, GPS ಲೊಕೇಶನ್ನ ಜಮೀನಿನ ಫೋಟೋ ಬೇಕಾಗುತ್ತೆ, GPS ಲೊಕೇಶನ್ನಿಂದ ತೆಗೆದಿರುವಂತಹ ಜಮೀನಿನ ಫೋಟೋ, ಹೈನುಗಾರಿಕೆ ಅಥವಾ ಪಶು ಸಾಕಾಣಿಕೆ ತರಬೇತಿ ಪ್ರಮಾಣ ಪತ್ರ. ನೀವು ಬೇರೆ ಎಲ್ಲಾದ್ರೂ ಹೋದರೆ ಎಕ್ಸಾಂಪಲ್ ಅಕ್ಷಯ ಕಲ್ಪ ಇರ್ಬೋದು, ಈ ರೀತಿ ನೀವು ಸಂಸ್ಥೆಗಳಿಗೆ ಹೋದರೆ ನಿಮಗೆ ಹೈನುಗಾರಿಕೆ ಅಥವಾ ಪಶು ಸಾಕಾಣಿಕೆ ತರಬೇತಿ ಪ್ರಮಾಣ ಪತ್ರನ ಕೊಡ್ತಾರೆ. ಅಲ್ಲಿ ನೀವು ತರಬೇತಿ ಪ್ರಮಾಣ ಪತ್ರನ ತೆಗೆದುಕೊಂಡು ಬಂದು ಆ ಒಂದು ದಾಖಲೆಯನ್ನು ಲೋನ್ ಪಡೆಯೋದಕ್ಕೋಸ್ಕರ ಯೂಸ್ ಮಾಡ್ಕೋಬೋದು. ಸರಿಯಾದ ಯೋಜನೆಯ ವರದಿ ಅಂದರೆ ಪ್ರಾಜೆಕ್ಟ್ ರಿಪೋರ್ಟನ್ನು ನೀವು ಕೊಡಬೇಕಾಗತ್ತೆ. ಈ ಒಂದು ರಿಪೋರ್ಟಲ್ಲಿ ನೀವು ಈ ಲೋನ್ ಅಮೌಂಟನ್ನು ಯಾವುದಕ್ಕೋಸ್ಕರ ಯೂಸ್ ಮಾಡ್ಕೊತೀರಾ, ಯಾವ ಜಾಗದಲ್ಲಿ ನೀವು ಪಶು ಸಂಗೋಪನೆ ಅಥವಾ ಹೈನುಗಾರಿಕೆಯನ್ನು ಮಾಡ್ತೀರಾ, ಯಾವ ಮಟ್ಟದಲ್ಲಿ ಮಾಡ್ತೀರಾ ಅಂದರೆ ಎಷ್ಟು ಸೈಜಲ್ಲಿ ಮಾಡ್ತೀರಾ, ಎಷ್ಟು ಹಸುಗಳಿರ್ಬೋದು, ಎಷ್ಟು ಪ್ರಾಣಿಗಳನ್ನು ಸಾಕಾಣಿಕೆ ಮಾಡ್ತೀರಾ, ಪ್ರತಿಯೊಂದರದ್ದು ವಿವರ ಮತ್ತು ಅದರ ಎಸ್ಟಿಮೇಟೆಡ್ ಕಾಸ್ಟನ್ನು ಕೂಡ ನೀವು ಕೊಡಬೇಕಾಗುತ್ತೆ ಈ ಒಂದು ಪ್ರಾಜೆಕ್ಟ್ ರಿಪೋರ್ಟಲ್ಲಿ. ಈ ಯೋಜನೆಗೆ ಯಾವ ರೀತಿ ಅಪ್ಲೈ ಅಥವಾ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಆನ್ಲೈನಲ್ಲೂ ಕೂಡ ನೀವು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಅಥವಾ ನಿಮ್ಮ ಹತ್ತಿರ ಇರುವಂತಹ ಬ್ಯಾಂಕ್ಗಳಿಗೆ ಹೋದರೆ ಈ ಒಂದು ಅರ್ಜಿನ ಫಿಲ್ ಮಾಡಿ ಅವ್ರಿಗೆ ಕೊಟ್ಟರೆ ಅರ್ಹತೆ ಇದೆಯೋ ಇಲ್ವೋ ಅಂತ ನೋಡ್ತಾರೆ. ಅರ್ಹತೆ ಇದ್ದರೆ ಈ ಒಂದು ಯೋಜನೆಗೆ ನೀವು ಡೈರೆಕ್ಟಾಗಿ ಬ್ಯಾಂಕ್ಗಳ ಮುಖಾಂತರನೇ ನೀವು ಅರ್ಜಿನ ಸಲ್ಲಿಸಿ ಈ ಒಂದು ಲೋನ್ಗೆ ಅರ್ಹತೆಯನ್ನು ಪಡಿತಾ ಹೋಗ್ಬೋದು. ಈ ವಿಡಿಯೋದಲ್ಲಿ ನಾವು 25 ಲಕ್ಷದವರೆಗೂ ಹೈನುಗಾರಿಕೆ ಹಾಗೂ ಪಶು ಸಂಗೋಪನೆಗೋಸ್ಕರ ಲೋನ್ನ ಹೇಗೆ ಪಡಿಬೇಕು ಅಂತ ನೋಡಿದ್ವಿ. ಇದೇ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.